ಶಾಲೆಯಲ್ಲಿ ಸ್ವಚ್ಛತೆ ಮರೀಚಿಕೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪೌರ ಕಾರ್ಮಿಕರು ಮಕ್ಕಳ ಅನುಕೂಲಕ್ಕಾಗಿ ಶಾಲೆಯಲ್ಲಿ ಸ್ವಚ್ಛತೆಯ ಜೊತೆಗೆ ಶುಚಿತ್ವ ಕಾಪಾಡಬೇಕು ಎಂದು ನೂತನ ಎಸ್ಡಿಎಂಸಿ ಅಧ್ಯಕ್ಷ ತಿರುಮಲ ಕುಮಾರ್ ಮನವಿ ಮಾಡಿದ್ದಾರೆ. ಅವರು ಚಳ್ಳಕೆರೆ ನಗರದ ಹೃದಯ ಭಾಗದಲ್ಲಿರುವ ಕ್ಷೇತ್ರ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸ್ವಚ್ಛತೆ ಇಲ್ಲದೆ ಇರುವುದನ್ನು ಗಮನಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಶಾಲಾ ಆವರಣದಲ್ಲಿ ಸ್ವಚ್ಛತೆ ಇಲ್ಲದೆ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಟ್ಟಿದೆ. ಇನ್ನು ಶಾಲೆ ಪಕ್ಕದಲ್ಲೇ ಇರುವ ತಾಲೂಕು ಕಚೇರಿಗೆ ಸಂಬಂಧಿಸಿದ ಸಾರ್ವಜನಿಕರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಆಗಮಿಸುವ ಸಂದರ್ಭದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಲು ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕ ಶೌಚಾಲಯ ಉದ್ಘಾಟನೆ ಕಾಣದೇ ಇರುವುದರಿಂದ ಕಚೇರಿಗೆ ಆಗಮಿಸುವ ಸಾರ್ವಜನಿಕರು ತಮ್ಮ ಶಾಲೆಯ ಪಕ್ಕದ ಕಾಂಪೌಂಡ್ ಮೊರೆಯನ್ನ ಬಳಸಿರುವುದರಿಂದ ಅದರ ದುರ್ವಾಸನೆಯು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಹಲವು ವರ್ಷಗಳ ಇತಿಹಾಸ ಇರುವ ಕ್ಷೇತ್ರ ಮಾದರಿ ಶಾಲೆ ತಾಲೂಕಿನಲ್ಲಿ ಉತ್ತಮ ಶಾಲೆಯಾಗಿದೆ. ಆದರೆ ಇಂತಹ ಸ್ವಚ್ಛತೆ ಇಲ್ಲದೆ ಇರುವುದು ಹಾಗೂ ಗೊಬ್ಬು ವಾಸನೆಯಿಂದ ಮಕ್ಕಳ ಮೇಲೆ ಪರಿಣಾಮ ಬೀರಬಹುದು. ಇನ್ನು ಈಗಿನ ಭಯಾನಕ ಡೆಂಗ್ಯೂ ಹಾವಳಿ ಹೆಚ್ಚಾಗಿದ್ದು ಇಲ್ಲಿನ ಸ್ವಚ್ಛತೆ ಇಲ್ಲದೆ ಇರುವುದರಿಂದ ಡೆಂಗ್ಯೂ ಉತ್ಪತ್ತಿ ತಾಣವಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ಈ ಕೂಡಲೇ ಆರೋಗ್ಯ ಇಲಾಖೆ ಹಾಗೂ ನಗರಸಭೆ ಪೌರ ಕಾರ್ಮಿಕರು ಈ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಸ್ವಚ್ಛತೆಯನ್ನ ಕಾಪಾಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಈ ಶಾಲೆಯಲ್ಲಿ ಸುಮಾರು 300 ವಿದ್ಯಾರ್ಥಿಗಳಿದ್ದು ಉತ್ತಮ ಶಿಕ್ಷಕರು ಇರುವುದು ಸಂತಸದ ವಿಷಯ ಎಂದರು. ನನ್ನ ಹೆಸರು ಜಯಕುಮಾರ್ ಅಂತೇಳಿ. ನಾನು ನಮ್ಮ ಕ್ಷೇತ್ರ ಮಾದರಿ ಶಾಲೆ ಇದೆಯಲ್ಲ, ಅಂದರೆ BO ಆಫೀಸು ಎದುರುಗಡೆ ಇರೋ ಬಾಲಿಕೆಯರ ಶಾಲೆಯಿಂದ ಬರೆದಿದ್ದೀನಿ. ಅಂದರೆ SDMC ಅಧ್ಯಕ್ಷ ಆಗಿ ಈ ಶಾಲೆಗೆ ನಾನು ಹೊಸದಾಗಿ ಬಂದಿರೋದ್ರಿಂದ ಈ ಶಾಲೆ ವಾತಾವರಣ ನೋಡಿದಾಗ ಏನಿಸ್ತಪ್ಪ ಅಂತಂದರೆ ಭಾಳಷ್ಟು ಈ ಶಾಲೆಗೆ ಕುಂದುಕೊಟ್ಟಿರೋ ಕಾರ್ಯಕ್ರಮ ಇದೆ. ಜೊತೆಗೆ ಈ ಶಾಲೆದು ಸ್ವಚ್ಛತೆ ಅಂದರೆ ಭಾಳ ಬೇಕೇ ಬೇಕು, ಕಂಪಲ್ಸರಿ ಇದೆ. ಯಾಕಂದರೆ ಎಲ್ಲಿ ನೋಡಿದ್ರು ಸೊಳ್ಳೆ, ಸಿಕ್ಕಾಪಟ್ಟೆ ಡಸ್ಟು, ಜೊತೆಗೆ ವಾಸನೆ ಬೇರೆ, ಮಕ್ಕಳಿಗೆ ಓದೋಕ್ಕಾಗಲಿ ಮಕ್ಕಳು ಇರೋಕ್ಕಾಗಲಿ ಆದಷ್ಟು ಸ್ವಚ್ಛತೆ ಇಲ್ಲ ಈ ಸ್ಕೂಲಲ್ಲಿ. ಹಂಗಾಗಿ ನಾನು ನಗರಸಭೆ ಹಾಗೂ ಮತ್ತು ಇತರರಿಗೆ ಅಂದರೆ ಈ ಸಂಬಂಧಪಟ್ಟ ತಾಲೂಕು ಕಚೇರಿಯಾಗಲಿ ಹೇಳೋದೇನಪ್ಪ ಅಂತಂದರೆ, ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಆದಷ್ಟು ಆರೋಗ್ಯ ಕಾಪಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಇರುತ್ತೆ. ಸ್ವಚ್ಛತೆಗೋಸ್ಕರ ನಾವು ಅದಕ್ಕೋಸ್ಕರ ಸ್ವಚ್ಛತೆ ಇರಬೇಕು ಈ ಶಾಲೆಗೆ. ಅಂದರೆ ಈ ಶಾಲೆ ಒಂದು ಚಳ್ಳಕೆರೆ ಟೌನ್ಗೆ ಹೃದಯ ಭಾಗ, ಅಂದರೆ ಭಾಳ ಹತ್ತಿರ ಇರೋದು. ಜೊತೆಗೆ ಹೈಟೆಕ್ ಶಾಲೆ ಅಂತ ಕರಿತೀವಿ ಈ ಶಾಲೆಗೆ. ಹೈಟೆಕ್ ಶಾಲೆ ಇರೋದ್ರಿಂದ ಇಲ್ಲಿ ಸ್ಟ್ರೆಂತು ಚೆನ್ನಾಗಿರೋದ್ರಿಂದ, ಒಳ್ಳೊಳ್ಳೆ ಸ್ಟಾಫ್ ಇರೋದ್ರಿಂದ ಎಲ್ಲವೂ ಅನುಕೂಲವಾಗಿದೆ. ಬಟ್ ಮಕ್ಕಳು ಓದೋದಕ್ಕೆ, ಅವ್ರು ಇರೋದಕ್ಕೆ, ವಾಸಿಸೋದಕ್ಕೆ, ಅಂದರೆ ಇಲ್ಲಿ ಬಂದು ಪಾಠ ಕೇಳೋಕ್ಕೆ ಅಂಥ ಹೈಟೆಕ್ ಆದ ಇದು ಶೌಚಾಲಯಗಳು ನಮ್ಮ ಹತ್ರ ಇದ್ದಾವೆ. ಬಟ್ ಅದೇನು ಮಾಡ್ತೀವಿ, ಅದನ್ನು ಶೌಚಾಲಯಗಳನ್ನ ಓಪನ್ ಆಗಿಲ್ಲ. ಅದು ಓಪನ್ ಆಗಲಿ ಕಾರಣ ಜನಗಳು, ಸಾರ್ವಜನಿಕರು ಏನು ಮಾಡ್ತಾರೆ ಅಂದರೆ, ನಮ್ಮ ತಾಲೂಕು ಕಚೇರಿ ಹಿಂದ್ಗಡೆಯಿಂದ, ಅಂದರೆ ಹಿಂದ್ಗಡೆ ಭಾಗ ಏನು ಹೊಸದಾಗಿ ನೂತನವಾಗಿ ಏನು ಕಟ್ಟಿಸ್ಯಾರೋ ಇದು ತಾಲೂಕು ಕಚೇರಿಗೆ ಸಂಬಂಧಪಟ್ಟಂಗೆ ಏನು ನಾವು ಎಂಟ್ರು ಕಟ್ಟಿಸ್ಯಾರೋ ಅವನ್ನ ಓಪನ್ ಆಗಿಲ್ಲ. ಅವು ಓಪನ್ ಆಗಲಿಲ್ಲ ಕಾರಣ ಏನಾಗಿದೆ ಅಂತಂದರೆ, ಈ ಸಾರ್ವಜನಿಕರು ಬಂದು ಅಲ್ಲೇ ಮಲಮೂತ್ರ ಮಾಡೋದ್ರಿಂದ ವಾಸನೆ ಜಾಸ್ತಿಯಾಗಿ ಆ ವಾಸನೆ ನಮ್ಮ ಮಕ್ಕಳಿಗೆ ಅಂದರೆ ಭಾಳ ಹಿಂಸೆ ಅಂದರೆ ಹಿಂಸೆ. ಪಾಠ ಮಾಡೋಕ್ಕಾಗಲಿ ಮಕ್ಕಳು ಕೇಳೋಕ್ಕಾಗಲಿ ಭಾಳ ಹಿಂಸೆ ಆಗಿರೋದ್ರಿಂದ ಆ ದುರ್ವಾಸನೆ ನಮಗೆ ತಡ್ಕೊಳಕ್ಕಾಗಲ್ಲ. ಇನ್ನು ಮಕ್ಕಳಿಗೆ ಅಂದರೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ದಯವಿಟ್ಟು ನನ್ನ ಮನವಿ ನಿಮ್ಮ ಹತ್ರ ಏನಪ್ಪ ಅಂತಂದರೆ, ನಮ್ಮ ನಗರಸಭೆ ಆಗಲಿ ಇಲ್ಲಾಂದರೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹೇಳೋದೇನಪ್ಪ ಅಂತಂದರೆ, ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡ್ರಿ, ಸ್ವಚ್ಛತೆ ಮಾಡಿಸ್ಕೊಡ್ರಿ. ಸ್ವಲ್ಪ ನಮ್ಮ ಹೃದಯ ಭಾಗದಲ್ಲಿರೋದು ನಮ್ಮ ಶಾಲೆ, ಬಾಲಿಕೆಯರ ಶಾಲೆ, ಆ ಶಾಲೆಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ. ನಾವು ಕೇಳೋದು ಇಷ್ಟೇ, ಏನಪ್ಪ ಅಂದರೆ ಎಲ್ಲಿ ನಮಗೆ ಸ್ವಚ್ಛತೆ ಇರುತ್ತೋ, ಎಲ್ಲಿ ನಮಗೆ ಆರೋಗ್ಯ ಕಾಪಾಡ್ಕೋ ಪ್ಲೇಸ್ ಇರುತ್ತೋ ಅದು ದಯವಿಟ್ಟು ನಾವೇ ಕ್ಲೀನ್ ಮಾಡ್ಕೊಳ್ಳೋಣ, ನಾವೇ ಅದಕ್ಕೆ ಪ್ರೋತ್ಸಾಹಿಸೋಣ. ಹಾಗಾಗಿ ನಿಮ್ಮ ಮನವಿ ಏನಪ್ಪ ಅಂತಂದರೆ, ಆದಷ್ಟು ಜಲ್ದಿ ಬಂದುಬಿಟ್ಟು ನಮ್ಮ ಶಾಲೆಗೆ ಸ್ವಲ್ಪ ಸ್ವಚ್ಛತೆ ಮಾಡಿಕೊಡ್ಬೇಕಂತ ನಿಮಗೆ ಪ್ರಾರ್ಥನೆ ಮಾಡ್ಕೊಡ್ತೀನಿ. ನಮಸ್ಕಾರ.